ಕನ್ನಡ ಮೂಲದ ತೆಲುಗಿನ ಸೂಪರ್ ಸ್ಟಾರ್ ಮಹರ್ಷಿಯವರ ಬಂಧನ. ಅವರದೇ ಅಪಾರ್ಟ್ಮೆಂಟ್ನಲ್ಲಿ ಈ ಕೊಲೆ ನಡೆದಿತ್ತು. ಸಿಕ್ಕಿದ ಪ್ರಾಥಮಿಕ ವರದಿ ಮಹರ್ಷಿಯನ್ನು ಅಪರಾಧಿ ಎಂದು ದೃಢೀಕರಿಸುತ್ತಿದ್ದದು. ಇವರು ಯಾಕೆ ಈ ಕೊಲೆ ಮಾಡಿದ್ದಾರೆ ಎಂದು ಇನ್ನೂ ತಿಳಿದು ಬಂದಿಲ್ಲ ಎಂದು ಬ್ರೇಕಿಂಗ್ ನ್ಯೂಸ್ ಎಲ್ಲ ಪ್ರಮುಖ ಚಾನೆಲ್ಗಳಲ್ಲಿ ಪ್ರಕಟವಾಗುತ್ತಿದ್ದಂತೆ ಈ ವಿಚಾರ ಅವನ ಅಭಿಮಾನಿಗಳಲ್ಲಿ ದಿಗ್ಭ್ರಮೆ ಉಂಟು ಮಾಡಿತು. ಬೆಂಗಳೂರಿನ ಕೋರಮಂಗಲದಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಿನ 3ನೇ ಫ್ಲೋರ್. ಬೆಳಿಗ್ಗೆ ತಾನೇ ಅಮೆರಿಕ ಟೂರ್ ಮುಗಿಸಿ ಬಂದ ಸಂಯುಕ್ತ ಲಿವಿಂಗ್ ರೂಮ್ನಲ್ಲಿದ್ದ ಸೋಫಾದ ಮೇಲೆ ಟಿವಿ ನೋಡುತ್ತಾಗಿಯೇ ನಿದ್ರೆ ಜಂಪಿನಲ್ಲಿದ್ದಳು. ಮಹರ್ಷಿಯ ಹೆಸರು ಕೇಳಿ ಕಣ್ಬಿಟ್ಟಳು. ಟಿವಿಯಲ್ಲಿ ಬರುತ್ತಿದ್ದ ಮಹರ್ಷಿಯ ತೆಲುಗು ಹಿಟ್ ಮೂವಿ ಸಾಂಗ್ಸ್ಗಳ ಜೊತೆ ವರ್ಣರಂಜಿತವಾಗಿ ಕೊಲೆಯ ಕಾರಣವನ್ನು ಕೆದಕಲಾರಂಭಿಸಿದ ಟಿವಿ ಚಾನೆಲ್ನವರು. ಸಂಯುಕ್ತಳಿಗೆ ಮೂವಿ ಕ್ರೇಜ್ ಇರಲಿಲ್ಲ. ನೋಡಿದ್ದರೂ ಕೆಲವು ಕನ್ನಡ ಹಿಟ್ ಮೂವಿ ಮಾತ್ರ. ತೆಲುಗು ಅವಳಿಗೆ ಅಷ್ಟಕ್ಕಷ್ಟೇ. ಮಹರ್ಷಿ ಮೂಲತಃ ಕನ್ನಡದ ನಟನೆ. ಕನ್ನಡದಲ್ಲಿ ಅವನು ಮಾಡಿದ ಕೆಲವು ಚಿತ್ರಗಳು ಹಿಟ್ಟಾದರೂ ತೆಲುಗಿನಲ್ಲಿ ಲಕ್ ಪರೀಕ್ಷಿಸಲು ಹೊರಟಾಗ ಅಲ್ಲಿ ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗತೊಡಗಿತು. ನಂತರ ಅವನು ತಿರುಗಿ ನೋಡಲಿಲ್ಲ. 2-3 ವರ್ಷದಲ್ಲಿ ಅವನು ತೆಲುಗಿನ ಸೂಪರ್ ಸ್ಟಾರ್ ಆಗಿಬಿಟ್ಟ. ಪ್ರಸ್ತುತ ಹೈದರಾಬಾದಿಗೆ ವಾಸ್ತವ್ಯವನ್ನು ವರ್ಗಾಯಿಸಿದ. ಇಷ್ಟೆಲ್ಲ ಹೆಸರು ಮಾಡಿದ್ದ ಇದೇ ಸೂಪರ್ ಸ್ಟಾರ್ ಮಹರ್ಷಿ ಸಂಯುಕ್ತಳಿಗೆ ಒಂದು ಕಾಲದಲ್ಲಿ ಬಹಳ ಆತ್ಮೀಯನಾಗಿದ್ದವ ಎಂಬ ಸತ್ಯ ಅವಳಿಗೆ ಮಾತ್ರ ಗೊತ್ತು. ಒಂದು ಇರುವೆಯನ್ನು ನೋಯಿಸದಷ್ಟು ಮೃದು ಮನಸ್ಸಿನ ಮಹರ್ಷಿ ಈಗ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಅಂದರೆ ಸಂಯುಕ್ತಳಿಗೆ ನಂಬಲು ಸಾಧ್ಯವಾಗ್ತಿರಲಿಲ್ಲ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ವರ್ಣಳನ್ನು ಕೊಲೆ ಮಾಡಿದ್ನೇ ಇಂಪಾಸಿಬಲ್ ಅನ್ನಿಸ್ತು. ಯಾಕೋ ಮಹರ್ಷಿಯನ್ನು ಭೇಟಿ ಮಾಡಬೇಕೆನಿಸಿ ಆ ನಿಟ್ಟಿನಲ್ಲಿ ಕಾರ್ಯತತ್ಪರಳಾಗಿದ್ದಳು. ಕೂಡಲೇ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದ ಸಂಯುಕ್ತ ಅವರಲ್ಲಿ ಅವನ ಭೇಟಿಗೆ ಸಹಾಯ ಯಾಚಿಸಿದಳು. ಬೆಂಗಳೂರಿನ ಫೇಮಸ್ ಕ್ರಿಮಿನಲ್ ಲಾಯರ್ ಮೂರ್ತಿ ಅವರ ಕೈ ಕೆಳಗಿನ ಲಾಯರ್ ಆಗಿರುವ ಸಂಯುಕ್ತಳಿಗೆ ಕಮಿಷನರ್ ಇಲ್ಲ ಎನ್ನುವ ಸಾಧ್ಯತೆ ಇರಲಿಲ್ಲ. ಅವಳೇನೋ ಫುಲ್ ಟೈಮ್ ಆ ಕೆಲಸ ಮಾಡ್ತಿರಲಿಲ್ಲ. ತಿಂಗಳಲ್ಲಿ 1-2 ಕೇಸ್ಗಳ ಜವಾಬ್ದಾರಿಯನ್ನು ಮೂರ್ತಿ ಅವರು ಇವಳಿಗೆ ಕೊಡುತ್ತಿದ್ದರು. ಅದು ಅವಳ ತಂದೆಯವರು ರಾಜಕೀಯ ವ್ಯಕ್ತಿಯಾದುದರಿಂದ ಅವರ ಜೊತೆಯ ಸ್ನೇಹದ ಅಗತ್ಯ ಅವರಿಗೂ ಇದ್ದುದರಿಂದ ಸಂಯುಕ್ತಳಿಗೆ ಅವಕಾಶ ಕೊಟ್ಟಿದ್ದರು. ಸಂಯುಕ್ತಳಿಗೆ ಕಮಿಷನರ್ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕೊಡನೆ ತನ್ನ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಂಡಳು. ಇದು ಅಫಿಷಿಯಲ್ ಟೂರ್ ಅಲ್ಲವಾದುದರಿಂದ ಮೂರ್ತಿಯವರಿಗೂ ವಿಚಾರ ತಿಳಿಸ ಹೋಗಲಿಲ್ಲ. ಹೇಗಿದ್ರೂ ಅಮೆರಿಕದ ಟೂರ್ ಕಾರಣದಿಂದ ಅವಳು ಬ್ರೇಕ್ ತೆಗೆದುಕೊಂಡಿದ್ದಳು. ಅದೇ ರಜದ ಮುಂದಿನ ಭಾಗವಾಗಿ ಈಗ ಟೂರ್ ಹೈದರಾಬಾದ್ ಕಡೆಗೆ ಅಂದುಕೊಳ್ಳಬಹುದೇನು. ಸಂಯುಕ್ತಳ ಗಂಡ ಮೃಣಾಲ್ದು ಮೈನಿಂಗ್ ಬಿಸ್ನೆಸ್. ಮೂಲತಃ ಬಳ್ಳಾರಿಯವನು. ಅವನ ತಂದೆ ಶರತ್ ಲಾಲ್ ಅವರು ಮೈನಿಂಗ್ ಬಿಸ್ನೆಸ್ಸನ್ನು ಬಳ್ಳಾರಿಯಲ್ಲಿ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದರು. ಗ್ರ್ಯಾಜುಯೇಷನ್ ಬಳಿಕ ಮೃಣಾಲ್ ತಂದೆಯ ಜೊತೆಗೂಡಿ ವ್ಯವಹಾರದಲ್ಲಿ ಕೈ ಜೋಡಿಸತೊಡಗಿದ. ಸಂಯುಕ್ತಳ ತಂದೆ ವಿಠೋಬರಾಜ್ ರಾಜಕೀಯದಲ್ಲಿದ್ದುದರಿಂದ ಶರತ್ ಲಾಲ್ ಅವರ ಗೆಳೆತನ ಬಹಳ ಹಳೆಯದು. ಇವರ ಗೆಳೆತನದ ಕಾರಣವೇ ಬಳ್ಳಾರಿಯ ಮೃಣಾಲ್ನನ್ನು ಬೆಂಗಳೂರಿನ ಹುಡುಗಿ ಸಂಯುಕ್ತ ಮದುವೆಯಾಗಿದ್ದು ಎಂದರೆ ತಪ್ಪಾಗಲಾರದು. 2 ಕಡೆಯವರು ಅಗರ್ಭ ಶ್ರೀಮಂತರು. ಮದುವೆಯಾದ ನಂತರ ಬಳ್ಳಾರಿಯಲ್ಲಿರಲು ಸಂಯುಕ್ತಗಿಷ್ಟವಿರಲಿಲ್ಲ. ಮೃಣಾಲ್ ಅದಕ್ಕೋಸ್ಕರ ಬ್ಯಾಂಗ್ಳೂರಿನಲ್ಲಿ ಅಪಾರ್ಟ್ಮೆಂಟ್ ಖರೀದಿಸಿದ್ದ. ಬಳ್ಳಾರಿಯಿಂದ ಬಂದು ಹೋಗಿ ಮಾಡುತ್ತಿದ್ದ. ಬಿಸ್ನೆಸ್ ಕೆಲಸದ ಮೇಲೆ ಮೃಣಾಲ್ ಯಾವಾಗ ಎಲ್ಲಿಗೆ ಹೋಗ್ತಾನೋ ಎಂದು ಸಂಯುಕ್ತಳಿಗೆ ತಿಳಿದಿರುತ್ತಿರಲಿಲ್ಲ. ಹಾಗೆ ಸಂಯುಕ್ತಳ ಬಗ್ಗೆಯೂ ಮೃಣಾಲ್ ತಲೆ ಕೆಡಿಸಿಕೊಂಡವನಲ್ಲ. ಕೈಗೊಂದು ಕಾಲಿಗೊಂದು ಆಳುಗಳು ಇರಬೇಕಾದ್ರೆ ಯಾರು ಇರಲಿ ಬಿಡಲಿ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತಿತ್ತು. ಸಂಯುಕ್ತಳ ತಂದೆಯವರು ರಾಜ್ಯದ ಆಡಳಿತ ಪಕ್ಷದಲ್ಲಿ ಗೃಹ ಮಂತ್ರಿಯಾಗಿದ್ದುದರಿಂದ ಅವರ ಮನೆ ಯಾವಾಗಲೂ ಜನರಿಂದ ತುಂಬಿರುತ್ತಿತ್ತು. ಸಂಯುಕ್ತಳ ಒಡಹುಟ್ಟಿದವನು ಸಾಗರ್ ಅಪ್ಪನ ಜೊತೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದ. ಆದರೆ ಸಂಯುಕ್ತ ಮಾತ್ರ ಇದರಿಂದ ಬಹಳ ದೂರ. ಹಾಗಾಗಿ ತನಗೆ ಇಷ್ಟವಾದ ಹಾಗೆ ಬದುಕುತ್ತಿದ್ದಳು. ಈಗ ತಾನು ಹೈದರಾಬಾದಿಗೆ ಪಯಣಿಸುವುದು ಎಂದು ನಿರ್ಧರಿಸಿದ ಮೇಲೆ ಮತ್ತೆ ಅವಳು 1 ನಿಮಿಷವೂ ವಿರಮಿಸಲಿಲ್ಲ. ಜೆಟ್ಲಾಗ್ನಿಂದ ತೂಕಡಿಸುತ್ತಿದ್ದ ಸಂಯುಕ್ತಳ ಜಡತೆ ಹಾಗೆ ಹಾರಿಹೋಯಿತು. ಆನ್ಲೈನಲ್ಲಿ ಏರ್ ಟಿಕೆಟ್ ಬುಕ್ ಮಾಡಿದವಳು ಪ್ರಯಾಣಕ್ಕಾಗಿ ಸಿದ್ಧಲಾಗತೊಡಗಿದಳು. ಅಡುಗೆ ಅಮ್ಮನಿಗೆ ಅವಳ ದಿಢೀರ್ ಪ್ರಯಾಣದ ಮಾಹಿತಿ ಸಿಕ್ಕಾಗ ಅಚ್ಚರಿ ಎನಿಸಲಿಲ್ಲ. ದೊಡ್ಡವರ ಈ ಜೀವನ ಶೈಲಿ ಸುಂದರಮ್ಮನಿಗೆ ಅಭ್ಯಾಸವಾಗಿತ್ತು. ಮೃಣಾಲ್ ಮತ್ತು ಸಂಯುಕ್ತಳನ್ನು ಮದುವೆ ಆದಾಗಿನಿಂದ ನೋಡಿದ್ದಾಳೆ. ಇವರುಗಳು ಇರೋದೇ ಹೀಗೆ. ಸುಂದರಮ್ಮ, ನಾನು ಬರೋದು ಕೆಲವು ದಿನಗಳಾಗ್ಬೋದು. ಮನೆ ಕಡೆ ನೋಡಿಕೊಳ್ಳಿ. ವೀಕೆಂಡ್ ಮೃಣಾಲ್ ಬಂದರೂ ಬರ್ಬೋದು. ಸರಿ ಎಂದ ಸುಂದರಮ್ಮ ಹೆಚ್ಚು ತಲೆ ಕೆಡಿಸಲು ಕೊಳ್ಳಲು ಹೋಗಲಿಲ್ಲ. ಮೃಣಾಲ್ಗೆ ಗೋಯಿಂಗ್ ಟು ಹೈದರಾಬಾದ್
ಎಂದು ಮೆಸೇಜ್ ಮಾಡಿದಳು. ಹೆಚ್ಚಿನ ವಿವರ ಏನು ಕೊಡಲಿಲ್ಲ. ಅವಳ ವೃತ್ತಿಯಲ್ಲಿ ಇದೆಲ್ಲ ಮಾಮೂಲಿ ತಾನೆ. ಹಾಗಾಗಿ ಅವನು ಕೆಲಸದ ಒತ್ತಡದ ನಡುವೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಊಟ ಮುಗಿಸಿದವಳು ಲಗೇಜ್ ಜೊತೆ ಪಾರ್ಕಿಂಗ್ ಲಾಟ್ಗೆ ಬಂದಳು. ಡ್ರೈವರ್ ರಾಜು ಅವಳಿಗಾಗಿ ಕಾಯುತ್ತಿದ್ದ. ಅವನಲ್ಲಿ ತನ್ನನ್ನು ಏರ್ಪೋರ್ಟಿಗೆ ಬಿಡುವಂತೆ ತಿಳಿಸಿದಳು. ಅವನು ಅವಳ ಆಜ್ಞಾನುಸಾರ ಕಾರನ್ನು ಚಲಾಯಿಸತೊಡಗಿದ. ಅವಳ ಪಯಣದ ದಿಕ್ಕಿನ ಕಡೆ ಕಾರು ಮುಂದುವರಿಸಿದಂತೆ ಅವಳ ಆಲೋಚನೆಗಳು ಮಹರ್ಷಿಯ ಸುತ್ತತೊಡಗಿದವು. ಅಂದು ಸೋಮವಾರ, ವಾರದ ಮೊದಲ ದಿನ. ಮಹಾರಾಣಿ ಅಬ್ಬಕ್ಕ ಕಾಲೇಜ್ ಕ್ಯಾಂಪಸ್ನ ವಿದ್ಯಾರ್ಥಿಗಳಲ್ಲಿ ಕೆಲವರಿಗೆ ಭಾನುವಾರದ ಮಜಾ ಮುಗಿಸಿ ಬಂದ ಬೇಸರವಿದ್ದರೆ, ಇನ್ನು ಕೆಲವರಲ್ಲಿ ಹಬ್ಬ ಅಂತೂ ಬೋರ್ ರವಿವಾರ ಕಳೆಯಿತಲ್ಲ ಎಂಬ ನಿರಾಳತೆ ಕಾಣಿಸ್ತಿತ್ತು. ಸರ್ಕಾರದಿಂದ ಅನುದಾನ ಪಡೆದ ಕಾಲೇಜ್ ಅದು. ಈ ಕಾಲೇಜಿನ ವಿಶೇಷತೆ ಏನಂದರೆ, ಅತ್ಯಂತ ಶ್ರೀಮಂತ ವರ್ಗಕ್ಕೆ ಸೇರಿದವರು, ಮಧ್ಯಮ ವರ್ಗದವರು ಮತ್ತು ತೀರಾ ಬಡವರು ಇಲ್ಲಿ ಓದಲು ಬರುತ್ತಿದ್ದರು. ಹಾಗಾಗಿ ವಿಭಿನ್ನ ರೀತಿಯ ಕಲ್ಚರ್ ಇಲ್ಲಿ ಕಾಣಸಿಗುತ್ತಿತ್ತು. ಬಹಳ ಹಳೆಯ ಇತಿಹಾಸವಿರುವ ಕಾಲೇಜ್. ಹಳೆಯದಾದ ಬ್ರಿಟಿಷ್ ಕಾಲದ ದೊಡ್ಡ ಕಟ್ಟಡ. ಅದರ ಸುತ್ತಮುತ್ತ ಎಕರೆಗಟ್ಟಲೆ ಜಾಗವಿತ್ತು. ಕಾಲೇಜ್ನ ಎದುರುಗಡೆ ಅತ್ಯಾಕರ್ಷಕ ಉದ್ಯಾನವನವಿತ್ತು. ಅವುಗಳ ನಡುವೆ ಅಲ್ಲಲ್ಲಿ ಕಲ್ಲಿನ ಬೆಂಚುಗಳಿತ್ತು. ಕಾಲೇಜ್ನ ಹಿಂದುಗಡೆ ಇರುವ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದು ಎನ್ನಬಹುದು. ಕಾಲೇಜ್ನ ಪಕ್ಕದಲ್ಲಿ ದೊಡ್ಡದಾದ ಲೈಬ್ರರಿ, ಅದರ ಹೊತ್ತಿಗೆ ಕ್ಯಾಂಟೀನ್ ಕಟ್ಟಡ, ಹೀಗೆಲ್ಲ ಅನುಕೂಲತೆ ಇತ್ತು. ಹಾಗಾಗಿ ಹೊಸ ಮಾದರಿಯ ಕಾಲೇಜ್ಗಳ ನಡುವೆ ತನ್ನ ಛಾಪನ್ನು ಉಳಿಸಿಕೊಂಡಿದ್ದ ಸಿಟಿಯ ಏಕೈಕ ಕಾಲೇಜ್ ಅನ್ಬಹುದು. ಆ ದಿನ ಕಾಲೇಜ್ ಇನ್ನೇನು ಪ್ರಾರಂಭವಾಗಬೇಕಾಗಿತ್ತು. ಎಂದಿನಂತೆ ಕಾಲೇಜ್ನ ಗೇಟ್ ಎದುರು ಕಪ್ಪು ಕಾಂಟ್ರೆಸ್ ಕಾರ್ ಬಂದು ನಿಂತಿತು. ಅದು MLA ವಿಠೋಬರಾಜ್ರವರ ಕಾರು. ಇದು ಕಾಲೇಜ್ನಲ್ಲಿ ಎಲ್ಲರಿಗೂ ತಿಳಿದ ವಿಚಾರವೇ ಸರಿ. ಅವರ ಮಗಳು ಸಂಯುಕ್ತಳನ್ನು ದಿನವೂ ಡ್ರೈವರ್ ಡ್ರಾಪ್ ಮಾಡಿ ಹೋಗುತ್ತಿದ್ದ. ಹಾಗೆ ಸಾಯಂಕಾಲ ಬಂದು ಕರೆದೊಯ್ಯುತ್ತಿದ್ದ. ಫ್ರೆಂಡ್ ಜೊತೆ ಸುತ್ತಾಟವಿದ್ದರೆ ಮಾತ್ರ ಅವಳು ತಾನೇ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದಳು. ಸಂಯುಕ್ತ ಕಾರಿನಿಂದ ಇಳಿದಳು. ಅವಳಂದು ಕಪ್ಪು ಬಣ್ಣದ ಮಂಡಿವರೆಗಿನ ಫ್ರಾಕ್ ಧರಿಸಿದ್ದಳು. ಅದಕ್ಕೆ ಸೂಟ್ ಆಗುವಂತೆ ಕಪ್ಪು ಹೈ ಹೀಲ್ಡ್ ಬೂಟ್ ಹಾಕಿದ್ದಳು. ಕುತ್ತಿಗೆಯಲ್ಲಿ ಬೆಳ್ಳಿಯ ಉದ್ದನೆಯ ಆಂಟಿಕ್ ಚೈನ್, ಅದರ ನಡುವಿನಲ್ಲಿ ವಿಚಿತ್ರ ಮಾದರಿಯ ಪೆಂಡೆಂಟ್ ತೂಗಾಡುತ್ತಿತ್ತು. ಕಿವಿಗೆ ಕಪ್ಪು ಬಣ್ಣದ ಚಕ್ರದ ಮಾದರಿಯ ದೊಡ್ಡ ಕಿವಿಯೋಲೆಯನ್ನು ಹಾಕಿದ್ದಳು. ಶಾಂಪು ಹಾಕಿ ಬಾಚಿದ ಕೂದಲು ಭುಜದಿಂದ ಕೆಳಗಿಳಿದಿತ್ತು. ಭುಜದಲ್ಲಿ ಕಪ್ಪು ಲೆದರ್ ಬ್ಯಾಗ್ ತೂಗಾಡುತ್ತಿತ್ತು. ಕೈಯಲ್ಲಿ ನಾಮಕಾವಸ್ಥೆಗೆ 2 ಬುಕ್ ಹಿಡಿದಿದ್ದಳು. ಗೇಟಿನಿಂದ ಕಾಲೇಜ್ಗೆ ತಲುಪಲು 2 ನಿಮಿಷ ಬೇಕಾಗಿತ್ತು. ಕಾರಿನಿಂದ ಇಳಿದವಳು ಕಾಲೇಜ್ನ ಕಡೆ ಹೆಜ್ಜೆ ಹಾಕಿದಳು. ಅವಳು ನಡೆಯುವಾಗ ಅವಳ ಬೂಟಿನ ಟಕ್ ಟಕ್ ಸೌಂಡ್ ದೂರದವರೆಗೂ ಕೇಳಿಸ್ತಿತ್ತು. ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ತನ್ನ ಗ್ಯಾಂಗಿನವರಿಗಾಗಿ ವ್ಯರ್ಥ ಹುಡುಕಾಟ ನಡೆಸಿದಳು. ಯಾವಾಗಲೂ ಅಲ್ಲೇ ಕೂತು ತನ್ನ ದಾರಿ ಕಾಯುವ ಗೆಳೆಯರು ಅಲ್ಲಿ ಕಾಣಿಸದ ಕಾರಣ 2ನೇ ಫ್ಲೋರ್ನ ತನ್ನ ಕ್ಲಾಸ್ ರೂಮಿನ ಕಡೆ ನಡೆಯತೊಡಗಿದಳು. ಅಷ್ಟರಲ್ಲಿ ಅವಳ ಹಿಂಬದಿಯಿಂದ ಎಕ್ಸ್ಕ್ಯೂಸ್ ಮೀ ಎಂದಾಗಾಯಿತು. ಈಗ ಅವಳು ಸಡನ್ನಾಗಿ ತಿರುಗಿದಳು. ಅವಳ ಹಿಂದುಗಡೆ ಒಬ್ಬ ಹಳೆಯ ಮಾಸಿದ ಶರ್ಟ್ ಮತ್ತು ಪ್ಯಾಂಟ್ ಹಾಕಿದ್ದ ತರುಣ ಕಂಡ. ಆ ಅಪರಿಚಿತ ಹುಡುಗನನ್ನು ಕಂಡು ಕಣ್ಣು ಅರಳಿಸಿದಳು. ನೀವು ನನ್ನನ್ನು ಕರೆದ್ರಾ ಎಂದು ಅವನನ್ನು ಪ್ರಶ್ನಿಸಿದಳು. ಹೌದು ಮೇಡಮ್ ಎಂದು ಬಹಳ ಮರ್ಯಾದೆ ಕೊಟ್ಟು ಮಾತನಾಡಿದ ಅವನನ್ನೇ ಮೇಲಿನಿಂದ ಕೆಳಗಡೆವರೆಗೆ ದಿಟ್ಟಿಸಿದಳು. ತಲೆ ತುಂಬ ಎಣ್ಣೆ ಹಾಕಿ ಬಾಚಿದ್ದ ಗುಂಗುರು ಕೂದಲು, ಬಿಳಿಯ ಕೋಲು ಮುಖದಲ್ಲಿ ಮಂಕಾದ ಕಣ್ಣುಗಳು, ನೀಲವಾದ ಮೂಗಿನ ಕೆಳಗೆ ಆಗ ತಾನೇ ಮೂಡಲಾರಂಭಿಸಿದ ಚಿಗುರು ಮೀಸೆ, ಹೀಗೆ ಒಟ್ಟಾರೆ ಅಮಾಯಕನ ತರ ಕಂಡ. ನೀವ್ಯಾರೋ ಗೊತ್ತಿಲ್ಲ, ನನ್ನನ್ನು ಯಾಕೆ ಕರೆದಿದ್ದೀರಿ ಮತ್ತೆ ಪ್ರಶ್ನಿಸಿದಳು. ಮೇಡಮ್, ಇವತ್ತು ನನ್ನ ಅಮ್ಮ ತೀರಿ ಹೋದ ದಿನ. ಅವ್ರಿಗೆ ಗುಲಾಬಿ ಹೂಗಳಂದರೆ ತುಂಬ ಇಷ್ಟ. ತಮ್ಮ ತೋಟದ ತುಂಬ ಗುಲಾಬಿ ಗಿಡಗಳನ್ನೇ ನೆಟ್ಟಿದ್ರು. ಹಾಗಾಗಿ ಪ್ರತಿ ವರ್ಷ ನಾನು ಈ ದಿನ ಗುಲಾಬಿ ಹೂಗಳನ್ನು ಹೆಣ್ಣು ಮಕ್ಕಳಿಗೆ ಹಂಚುತ್ತೇನೆ ಎನ್ನುತ್ತಾ ತನ್ನ ಬ್ಯಾಗಿನಿಂದ ಕೆಂಪು ಗುಲಾಬಿ ತೆಗೆದು ಅವಳ ಮುಂದೆ ಹಿಡಿದ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಂದವಳು ಅವನ ಕೈಯಲ್ಲಿದ್ದ ಕೆಂಪು ಗುಲಾಬಿಯನ್ನು ನೋಡಿ. ಕೆಂಪು ಗುಲಾಬಿನೇ, ಯಾಕೆ ಬೇರೆ ಕಲರ್ ಕೊಡ್ಬೋದಲ್ವಾ ಅನುಮಾನದಲ್ಲಿ ಕೇಳಿದಳು. ನಿಜ ಮೇಡಮ್, ಎಲ್ಲ ಬಣ್ಣದ ಗುಲಾಬಿಗಳಿತ್ತು, ಎಲ್ಲ ಖಾಲಿಯಾಯಿತು. ಇದು ಕೊನೆಯ ಗುಲಾಬಿ ನೋಡಿ ಎಂದು ತನ್ನ ಖಾಲಿಯಾದ ಬ್ಯಾಗನ್ನು ತೋರಿಸಿದ. ಅವನ ಅಮಾಯಕತನ ನೋಡಿ ಅಯ್ಯೋ ಎನಿಸಿತು. ಸರಿ ಕೊಡಿ ಎಂದು ಕೈ ಚಾಚಿದಳು. ಅವಳ ಕೈಗೆ ಗುಲಾಬಿ ಹೂವನ್ನು ವರ್ಗಾಯಿಸಿದ. ಅವಳಿನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಮೇಡಮ್, ಇನ್ನೊಂದು ರಿಕ್ವೆಸ್ಟ್ ಅಂದ. ಏನು ಎಂಬಂತೆ ಅವನ ಕಡೆ ನೋಡಿದಳು. ನೀವು ಈ ಹೂ ಮುಡಿದ್ರೆ ಮಾತ್ರ
ನನ್ನ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂದ. ಅವನ ನಂಬಿಕೆಗೆ ನಗು ಬಂತು. ಯಾವತ್ತೂ ಮ್ಯಾಚಿಂಗ್ ಬಿಟ್ಟು ಬೇರೆ ಹಾಕುವವಳೇ ಅಲ್ಲ. ಇಂದು ಕಪ್ಪು ಬಟ್ಟೆಗೆ ಕೆಂಪು ಗುಲಾಬಿ, ಅದವಳಿಗೆ ಒಪ್ಪಿಗೆ ವಿಚಾರವೇ ಅಲ್ಲ. ಆದರೂ ಈ ಹಳ್ಳಿಕಮ್ಮಾರನಂತೆ ಕಾಣುತ್ತಿದ್ದ ಯುವಕನ ಮನಸ್ಸು ನೋಯಿಸಲು ಇಷ್ಟವಾಗದೆ ಸರಿ ಅಂದಳವಳು. ಗುಲಾಬಿಯನ್ನು ತನ್ನ ಕಿವಿಯ ಹಿಂದುಗಡೆಯಲ್ಲಿ ಸಿಕ್ಕಿಸಿಕೊಂಡಳು. ಸರಿನಾ ಮಿಸ್ಟರ್? ಅವನ ಹೆಸರು ತಿಳಿಯದೆ ತಡಕಾಡಿದಳು. ಮಹರ್ಷಿ, ಫಸ್ಟ್ ಇಯರ್ ಎಂದು ಮಾತು ಪೂರ್ಣಗೊಳಿಸಿದ. ಅವಳ ಹಿಂದಿನ ಡ್ರೆಸ್ಗೆ ಆ ಗುಲಾಬಿ ಸ್ವಲ್ಪವೂ ಮ್ಯಾಚ್ ಆಗ್ತಿಲ್ಲ ಎಂದವನಿಗನಿಸಿತು. ಆದರೂ ಪರವಾಗಿಲ್ಲ, ಇವಳು ಹೇಗಿದ್ದರೂ ಸುಂದರಿಯೇ ಅಂದುಕೊಂಡ. ಅವನ ತುಟಿಯಲ್ಲಿ ಮೆಲ್ಲನೆ ನಗು ಹರಳಿತು. ಥ್ಯಾಂಕ್ಸ್ ಹೇಳೋಣ ಅಂದುಕೊಂಡ. ಆದರೆ ಅಷ್ಟರಲ್ಲಿ ಅವಳು ಅಲ್ಲಿಂದ ಹೊರಟು ಹೋಗಿದ್ದಳು. ಹೀಗೆ ಅಸಹಜವಾಗಿ ಗುಲಾಬಿ ಮುಡಿದು ಕ್ಲಾಸಿಗೆ ಪ್ರವೇಶಿಸಿದ ಸಂಯುಕ್ತಳನ್ನು ಅವಳ ಗ್ಯಾಂಗ್ನವರು ಮುತ್ತಿಗೆ ಹಾಕಿದರು. ಏನಮ್ಮ ಇದು, ತಲೆ ಮೇಲೆ ಗುಲಾಬಿ, ಯಾರು ನಿನಗೆ ಹೂ ಮುಡಿಸಿದು? ಶೀಲಾ ಕೀಟಲೆ ಮಾಡಿಸಿದಳು. ಅದು ಯಾರೋ ಕೊಟ್ರಮ್ಮ ಎಂದು ತಾನು ಬರುವಾಗ ನಡೆದ ಕತೆ ಹೇಳಿದಳು. ಅವನ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಡಿದೆ ಎಂದಾಗ ಅವರೆಲ್ಲರ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಮತ್ತು ನಮಗೆ ಯಾರಿಗೂ ಗುಲಾಬಿ ಸಿಗಲಿಲ್ಲ, ಯಾಕೆ? ನಿಮಗೆ ಮಾತ್ರ ಯಾಕೆ ಕೊಟ್ಟಿದ್ದಾರೆ? ಎಲ್ಲರೂ ಇದೇ ಪ್ರಶ್ನೆ ಹಾಕಿದಾಗ ಸಂಯುಕ್ತ ಅಲ್ಲಿದ್ದ ಉಳಿದ ವಿದ್ಯಾರ್ಥಿನಿಯರ ತಲೆಯನ್ನು ನೋಡಿದಳು. ಅದರಲ್ಲಿ ಯಾರು ಕೂಡ ಗುಲಾಬಿ ಹೂ ಮುಡಿದಿರಲಿಲ್ಲ. ಅಂದರೆ ತನ್ನನ್ನು ಯಾರೋ ಬಕ್ರ ಮಾಡಿದ್ದಾರೆ ಅಥವಾ ಮಾಡಿಸಿದ್ದಾರೆ ಎಂದು ಕೂಡಲೇ ಅರಿವಾಯಿತು. ಅಲ್ವೇ, ಇಷ್ಟು ವರ್ಷ ನೀನೇ ಎಲ್ಲರನ್ನು ಬಕ್ರ ಮಾಡ್ತಿದ್ದೆ. ಇವತ್ತು ನಿನ್ನನ್ನು ಬಕ್ರ ಮಾಡುವ ಗಂಡಸು ಕಾಲೇಜ್ಗೆ ಬಂದಿದ್ದಾನೆಂದಾಯಿತು. ಗೆಳೆಯ ಬಾನು ಅನಕವಾಡಿದ. ಸಂಯುಕ್ತಳ ಬೆಳ್ಳಗಿನ ಮುಖ ಕೋಪದಿಂದಲೋ ಅವಮಾನದಿಂದಲೋ ಕೆಂಪಾಯಿತು. ಕೂಡಲೇ ಅವರ ಗುಂಪಿನ ಡಿಟೆಕ್ಟಿವ್ ಎಂದೇ ಫೇಮಸ್ ಆಗಿದ್ದ ಸೂರ್ಯನಿಗೆ, ಹೋಗೋ, ಇನ್ನು ಅರ್ಧ ಗಂಟೆಯಲ್ಲಿ ಮಹರ್ಷಿ ಬಯೋಡಾಟಾ ನನಗೆ ಬೇಕು ಎಂದು ಆರ್ಡರ್ ಮಾಡಿದಳು. ಸೂರ್ಯ ಅವಳ ಅನತಿಯನ್ನು ಶಿರಸಾವಹಿಸಿ ಪಾಲಿಸಿ ಬಹಳ ಬೇಗ ವಾಪಸ್ಸಾದ. ಅವನು ಹೇಳಿದ ವಿಚಾರ, ಮಹರ್ಷಿ ಫಸ್ಟ್ ಇಯರ್ ಹುಡುಗ, ಅವನಲ್ಲಿ ಯಾರೋ ಬೆಟ್ ಕಟ್ಟಿದ್ದಾರಂತೆ. ಅದರ ಪ್ರಕಾರ ನಿನ್ನನ್ನು ಕೆಂಪು ಗುಲಾಬಿ ಹೂ ಮುಡಿಯುವಂತೆ ಮಾಡಬೇಕೆಂದು ಚಾಲೆಂಜ್ ಇತ್ತಂತೆ. ನಿನ್ನ ಜಾತಕ ಗೊತ್ತಿದ್ದವರು ಯಾರೋ ಧೈರ್ಯ ಮಾಡಲಿಲ್ಲ. ಆದರೆ ಹೊಸಬ ನೋಡು ಹೇಗೆ ಮಾರಿಸಿದ್ದಾನೆ. ಅವಳ ಅವಮಾನದ ಗಾಯಕ್ಕೆ ಕಾರ ಹಾಕಿ ಮಾತನಾಡಿದ ಸೂರ್ಯ. ಸಂಯುಕ್ತಳಿಗೆ ತೀರಾ ಅವಮಾನವಾಯಿತು. ಅರೆ, ನನಗೆ ಹೀಗೆ ಮಾಡಿದ, ಅವನನ್ನು ನಾನು ಸುಮ್ಮನೆ ಬಿಡಲ್ಲ ಅಂದಳು. ನಾವೆಲ್ಲ ನಿಮಗೆ ಸಹಾಯ ಮಾಡ್ತೀವಿ, ಹೇಳು ಏನು ಮಾಡಬೇಕು? ಎಲ್ಲರೂ ಒಕ್ಕೊರಳಿನಿಂದ ಕೂಗಿದರು. ಅವಳ ಗುಂಪಿನ ಸ್ನೇಹಿತರು ಅವಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಪಡೆದವರೇ. ಹಾಗಾಗಿ ಅವಳಿಗೆ ಸಹಾಯ ಮಾಡುವುದು ತಮ್ಮ ಆದ್ಯ ಕರ್ತವ್ಯ ಅಂದುಕೊಂಡವರು. ಹಾಗಾಗಿ ಅವರ ಈ ಮಾತು ಸಹಜವಾಗಿತ್ತು. ಇಲ್ಲ, ಈ ಕೆಲಸ ನಾನು ಒಬ್ಬಳೇ ಮಾಡಿ ಮುಗಿಸ್ತೇನೆ ಎಂದ ಸಂಯುಕ್ತಳ ಮುಖ ಗಂಭೀರವಾಗಿತ್ತು.